ಇವರು ಅಷ್ಟೇ, ನಮ್ಮ ಕೆಲಸ ಸೌಂಡ್ ಆಗಲಿ ಮೇಡಮ್, ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅಂದವರೇ. ಅವರು ಬೇರೆ ಯಾರು ಅಲ್ಲ, ಈಶ್ವರ್ ಉಳ್ಳಾಗಡ್ಡಿಯವರು, ಹೆಚ್ಚುವರಿ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ. ಅವರು ನಡೆದು ಬಂದ ಹಾದಿ, ಅವರ ಕೆಲಸಗಳ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಇದೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಈಶ್ವರ್ ಉಳ್ಳಾಗಡ್ಡಿಯವರ ಕುರಿತ ಒಂದು ವಿಟಿ ನಿಮ್ಮ ಮುಂದೆ. ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯರಭಟ್ಟಿ ಗ್ರಾಮದಲ್ಲಿ. 2014ರ ಬ್ಯಾಚ್ನ ಕೆಎಎಸ್ ಆಫೀಸರ್. ಪ್ರೊಬೇಷನರಿ ಅವಧಿ ಮುಗಿಸಿದ್ದು ಬೀದರ್ನ ಬಿಎಂಆರ್ಡಿಯಲ್ಲಿ ಧಾರವಾಡದ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಾಗಿರುವ ಈಶ್ವರ್ ಉಳ್ಳಾಗಡ್ಡಿಯವರಿಗೆ ಶರಣರ ವಚನಗಳೇ ಪ್ರೇರಣೆ, ಸ್ಫೂರ್ತಿ. ಶಿಕ್ಷಣ ಆಯುಕ್ತರಾದ ಬಳಿಕ ಶಿಕ್ಷಣ ಇಲಾಖೆಗೆ ಹೊಸ ಹೊಳಪು ನೀಡಿದವರು ಈಶ್ವರ ಉಳ್ಳಾಗಡ್ಡಿ. ಧಾರವಾಡ ಜಿಲ್ಲೆ ಈ ವರ್ಷ 100% ಫಲಿತಾಂಶ ಪಡೆಯಬೇಕು ಎಂದು ದೊಡ್ಡ ಗುರಿಯನ್ನೇ ಹಾಕಿಕೊಂಡಿರುವ ಉಳ್ಳಾಗಡ್ಡಿ ಗುರಿ ಮುಟ್ಟಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಕಾಯಕವೇ ಕೈಲಾಸ ಎಂದು ನಂಬಿರುವ ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿಯವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜದ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ, ಸಮಾಜದ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಯಾವ ಥರ ಹೋರಾಡಿದರು. ಆಮೇಲೆ ಪ್ರಪಂಚಕ್ಕೆ ಏನಂತಂದರೆ ಅನುಭವ ಮಂಟಪವನ್ನು ಪರಿಚಯಿಸಿ ಆ ಸಮಾಜದ ಒಂದು ತೊಡಕನ್ನು ಹೋಗಲಾಡಿಸಿದರು. ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕದ ಮುಖಾಂತರ ಏನಂತಂದರೆ ಜೀವನ ನಡೆಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಸಾರಿದರು. ಆ ನಿಟ್ಟಿನಲ್ಲಿ ಏನಂತಂದರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಉದ್ದಕ್ಕೂ ಏನಂತಂದರೆ ಸಮಾಜದಲ್ಲಿ ತನ್ನ ದಿಟ್ಟ ಪ್ರಯತ್ನಗಳ ಮುಖಾಂತರ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ಸಮಾಜದ ಒಂದು ಅಡೆತಡೆಗಳಿಗೆ ಏನು ಸಮಸ್ಯೆಗಳಿದೆ ಅವುಗಳಿಗೆ ಸ್ಪಂದಿಸಿ ಸಮಾಜ ಅಭಿವೃದ್ಧಿ ಹೊಂದತಕ್ಕಂಥ ನಿಟ್ಟಿನಲ್ಲಿ ಅದೇ ಒಂದು ಪ್ರೇರೇಪಣೆಯಿಂದ ಕೆಲಸ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.